ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ಬಂದ್ಬಿಟ್ಟು, ನೀವು ಅಡಿಕೆ ತೋಟ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತ ಅಂದರೆ ಅದರಿಂದ ತೋಟಗಾರಿಕೆ ಇಲಾಖೆ ಕಡೆಯಿಂದ ಸರ್ಕಾರದಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಸಹಾಯಧನನೂ ಕೂಡ ಸಿಗುತ್ತೆ. ನೀವು ತೋಟ ಮಾಡೋದಕ್ಕಿಂತ ಮುಂಚೆ ನಿಮ್ಮ ತಾಲೂಕುಗಳಲ್ಲಿ ತೋಟಗಾರಿಕೆ ಇಲಾಖೆಗೆ ಹೋಗಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ವಿಚಾರಣೆ ಮಾಡಿಕೊಂಡು ನಂತರ ಮುಂದುವರಿಯೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಸಹಾಯಧನ ಸಿಗುತ್ತೆ. ಇದನ್ನು ಯಾವ ಥರ ತೊಗೋಬೇಕು, ಯಾವ ಥರ ನೀವು ಅದನ್ನು ಫಾಲೋ ಅಪ್ ಮಾಡಬೇಕು, ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಅಡಿಕೆ ತೋಟ ಮಾಡ್ತಾಯಿದ್ದೀರಿ ಅಂತ ಅಂದರೆ ನಾನಿವಾಗ ಮಾಡಿರೋದು 1 ಎಕರೆಗೆ ನಾನು ಫಸ್ಟ್ ಮಾಡಿರೋದ್ರಿಂದ ನನಗೆ 2021-22ರಲ್ಲಿ ಸಹಾಯಧನ ಬಂದುಬಿಟ್ಟು 50,000 ಸಿಕ್ಕಿತ್ತು. ಬಟ್ ಈಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ನೀವು ಅದನ್ನು ವಿಚಾರಿಸ್ಬೇಕಾಗಿರೋದು ಬಂದ್ಬಿಟ್ಟು ನಿಮ್ಮ ತಾಲೂಕು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರಿಸ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತ ಅಂದರೆ ಆಧಾರ್ ಕಾರ್ಡು, ಪಹಣಿ, ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ನಂಬರು, ಅದಾದಮೇಲೆ ಜಾತಿ ಪ್ರಮಾಣ ಪತ್ರ. ಅದು ಅನ್ವಯಿಸಿದರೆ ಮಾತ್ರ, ಕೆಲವೊಂದು ಕಡೆ ಅನ್ವಯಿಸಲ್ಲ. ಮತ್ತು ಜಮೀನು ದಾಖಲೆಗಳು, ರೈತರ ನೋಂದಣಿ ಕೇಳಿದರೆ ಇದ್ರ ಜೊತೆಗೆ ಏನಾಗಬೇಕು ಅಂತ ಅಂದರೆ ನೀವು ಈಗ ಸಹಾಯಧನ ತೊಗೋತಿದ್ದೀರಿ ಅಂತ ಅಂದರೆ ನೀವು ಯಾರು ಜಮೀನಿನ ಮಾಲೀಕರು ಇರ್ತೀರಿ ಅವ್ರಿಗೆ ಅಷ್ಟೂ ಕೂಡ ಸಹಾಯಧನನ ನಿಮ್ಮ ಅಕೌಂಟ್ಗೆ ಹಾಕಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ 10 ಜನದ್ದು ಬ್ಯಾಂಕ್ ಪಾಸ್ಬುಕ್ನ ನೀವು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೆ ಅಟ್ಲೀಸ್ಟು ಆ ಭೂಮಿಗೆ ನೀವು ಅಡಿಕೆ ಸಸಿನ ನೆಡೋದಕ್ಕೆ ಏನು ಖರ್ಚು ವೆಚ್ಚ ಆಗುತ್ತೆ ಅದನ್ನು ನೀವೇನು ಮಾಡ್ಬೋದು ಅಂತ ಅಂದರೆ ಈ ಸಹಾಯಧನನ ಪಡ್ಕೋಬೋದು. ಇದ್ರ ಜೊತೆಗೆ ನೀವು ಹನಿ ನೀರಾವರಿ ಮಾಡೋದಕ್ಕೂ ಕೂಡ ಸಹಾಯಧನ ಕೊಡ್ತಾರೆ. ಅದರ ಜೊತೆಗೆ ಅಡಿಕೆ ತೋಟಕ್ಕೆ ಸಪ್ಲಿಮೆಂಟ್ರಿಯಾಗಿ ಇನ್ನೂ ಕೆಲವೊಂದು ಬೆಳೆಗಳನ್ನ ನೀವು ಹಾಕ್ತೀರಿ ಅಂತ ಅಂದರೆ ಅದ್ರದ್ದು ಬಗ್ಗೆನೂ ಕೂಡ ನೀವೇನು ಮಾಡ್ಬೋದು, ಕೃಷಿ ಇಲಾಖೆಯಲ್ಲಿ ವಿಚಾರಿಸ್ಬೋದು. ಈ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇರೋದು ಬಂದ್ಬಿಟ್ಟು ನಾವು ಈ ಅಡಿಕೆ ತೋಟ ಮಾಡಬೇಕಾದ್ರೆ ಸಹಾಯಧನನ ಪಡ್ಕೊಂಡಿದ್ವಿ ಸರ್ಕಾರದಿಂದ. ಅದು ತೋಟಗಾರಿಕೆ ಇಲಾಖೆಯಿಂದ ಸಿಗುತ್ತೆ. ನೀವು ಕೂಡ ಅದನ್ನು ಪಡ್ಕೊಳ್ಳೋದ್ರಿಂದ ನಿಮಗೇನಾಗುತ್ತೆ ಅಲ್ಪ ಸ್ವಲ್ಪ ಸಹಾಯ ಆಗುತ್ತೆ. ಮತ್ತು ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಇದು ಮೇಂಟೆನೆನ್ಸ್ ಕೂಡ ಏನಾಗುತ್ತೆ ಅಂತ ಅಂದರೆ ನಿಮಗೆ ಸಹಾಯಧನ ಕೂಡ ಸಿಗುತ್ತೆ. ಇದನ್ನು ತೋಟಗಾರಿಕೆ ಇಲಾಖೆಯಲ್ಲಿ ನೀವು ವಿಚಾರಿಸಿ. ಇದ್ರ ಜೊತೆಗೆ ಅಂತರ್ಬಳಕೆಗೆ ಸಂಬಂಧಿಸಿದಂಥ ಕೆಲವು ಯೋಜನೆಗಳಿದ್ದಾವೆ ಮತ್ತು ಯಂತ್ರೋಪಕರಣಗಳನ್ನ ಖರೀದಿಸೋಕ್ಕೋಸ್ಕರನೂ ಕೂಡ ಕೆಲವೊಂದು ಯೋಜನೆಗಳಿದೆ. ನೀವು ಅದನ್ನು ತಿಳ್ಕೋಬೇಕು ಅಂತ ಅಂದರೆ ತಾಲೂಕಲ್ಲಿರುವಂಥ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರಿಸಿ. ಮತ್ತು ಅಡಿಕೆ ಬೆಳೆ ಸಹಾಯಧನ ತೊಗೊಳಕ್ಕೆ ಇಷ್ಟು ಮಾಹಿತಿಗಳು ಬೇಕಾಗಿರುತ್ತೆ. ದಯವಿಟ್ಟು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.